ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಶಾಕ್ ಅನ್ನ ಕೊಟ್ಟಿರುವಂತಹ ಸುದ್ದಿ ಇದು. ಪಾಕ್ಗೆ ಬರುವಂತಹ ನೆರವಿಗೆ ಕಡಿವಾಣ ಹಾಕೋದಕ್ಕೆ ಸಂಬಂಧಿತವಾದಂತಹ ಸುದ್ದಿ. ಕತ್ತರಿ ಹಾಕೋದಕ್ಕೆ ಈಗ ಯತ್ನ ಆಗಿದೆ. ಈ ಪ್ರಯತ್ನಗಳಾಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಎಡಿಬಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ನಿರ್ಮಲಾ ಸೀತಾರಾಮನ್. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಪಾಕ್ಗೆ ಹಣಕಾಸಿನ ನೆರವನ್ನ ಸ್ಥಗಿತಗೊಳಿಸಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ದಾರೆ ಮತ್ತು ಈ ಮನವಿ ಯಾಕೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ಬ್ಯಾಂಕ್ಗೆ ನೀಡುವ ಹಣ ಭಯೋತ್ಪಾದನೆಗೆ ಬಳಕೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದ್ದು, ಭಯೋತ್ಪಾದನೆಗೆ ಹಣ ಬಳಕೆ ಬಗ್ಗೆ ಮನವರಿಕೆಯನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಪಾಕ್ಗೆ ನೀಡುವಂತಹ ಹಣಕಾಸು ನೆರವನ್ನ ಕಡಿತಗೊಳಿಸಿ ಅನ್ನುವಂತಹ ಮನವಿಯನ್ನ ಎಡಿಬಿ ಬ್ಯಾಂಕ್ ಅಧ್ಯಕ್ಷರ ಮುಂದಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಈಗ ಎಡಿಬಿ ಬ್ಯಾಂಕ್ನ ಅಧ್ಯಕ್ಷರು ಈ ಮನವಿಯನ್ನ ಯಾವ ರೀತಿಯಾಗಿ ಪುರಸ್ಕರಿಸ್ತಾರೆ, ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದಂತಹ ನೆರವನ್ನ ಕಡಿತಗೊಳಿಸ್ತಾರಾ, ಇದನ್ನ ಪರಿಶೀಲನೆ ನಡೆಸ್ತಾರಾ ಅನ್ನೋದನ್ನ ನೋಡಬೇಕು. ಪಾಕಿಸ್ತಾನ ತನಗೆ ಸಿಗುವಂತಹ ಹಣ ಎಲ್ಲವನ್ನು ಕೂಡ ಭಯೋತ್ಪಾದನೆಗೆ, ಭಯೋತ್ಪಾದಕರನ್ನ ಪೋಷಿಸೋದಕ್ಕೆ ವ್ಯಯ ಮಾಡುತ್ತೆ ಅನ್ನೋದು ಜಗಜ್ಜಾಹೀರು. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭಾರತ ಎಡಿಬಿ ಬ್ಯಾಂಕ್ನ ಮುಂದೆ ಇದನ್ನ ಇಡೋ ಮೂಲಕವಾಗಿ ಯಾವ ರೀತಿಯಾಗಿ ಹಣದ ದುರುಪಯೋಗ ಆಗ್ತಾ ಇದೆ, ಅದನ್ನ ಅವರು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಭಯೋತ್ಪಾದನೆಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ಇದರಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳು ಇತರೆ ರಾಷ್ಟ್ರಗಳಿಗಿದೆ, ಭಾರತಕ್ಕೆ ಯಾವ ರೀತಿ ಸಮಸ್ಯೆಯನ್ನ ತಂದಿಟ್ಟಿದ್ದಾರೆ, ಇದೆಲ್ಲದರ ವಿವರವನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಆನ್ಯುವಲ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಈ ಸಂದರ್ಭದಲ್ಲಿ ಎಡಿಬಿ ಬ್ಯಾಂಕ್ನ ಅಧ್ಯಕ್ಷರ ಜೊತೆಗೆ ಏನೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪಾಕಿಸ್ತಾನ ವಿಷಯವಾಗಿ? ದಿವ್ಯಾ, ಈಗಾಗಲೇ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯಾದ ಬೆನ್ನಲ್ಲೇ ಹಲವಾರು ರಾಜತಾಂತ್ರಿಕ ನಿರ್ಧಾರಗಳನ್ನು ಭಾರತ ತೆಗೆದುಕೊಳ್ತಾ ಇದೆ. ಆರ್ಥಿಕವಾಗಿ ಕಟ್ಟಿ ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇದರ ಭಾಗವಾಗಿ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಅದು ಬೇರೆ ಬೇರೆ ಯೋಜನೆಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಹಣಕಾಸಿನ ನೆರವನ್ನು ಕೊಡುತ್ತೆ. ಈ ರೀತಿಯಾದಂಥ ಹಣಕಾಸಿನ ನೆರವು ಪಾಕಿಸ್ತಾನಕ್ಕೆ ಏನು ಕೊಡಲಾಗ್ತಾ ಇದೆ ಅದನ್ನು ತಕ್ಷಣ ಕಡಿತಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಈಗ ಎಡಿಬಿ ಬ್ಯಾಂಕ್ನ ಅಧ್ಯಕ್ಷರಿಗೆ ಮನವಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಏನು ಆ್ಯನ್ಯುವಲ್ ಮೀಟಿಂಗ್ ಏನು ನಡೆಯುತ್ತಾ ಇರುತ್ತೆ, ಈ ಸಂದರ್ಭದಲ್ಲಿ ಕೇಂದ್ರ ಹಣಕಾಸು ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಸಭೆಯಲ್ಲಿ ಮಾತನಾಡಿರುವಂಥದ್ದು, ಪಾಕಿಸ್ತಾನಕ್ಕೆ ಕೂಡಲೇ ಎಡಿಬಿ ಬ್ಯಾಂಕಿಂದ ಏನು ನೆರವನ್ನು ಕೊಡಲಾಗ್ತಾ ಇದೆ ಬೇರೆ ಬೇರೆ ಯೋಜನೆಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಅಂತ, ಆ ಹಣವನ್ನು ಏನು ಕೂಡಲೇ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿರುವಂಥದ್ದು. ಹೀಗೆ ಅಭಿವೃದ್ಧಿ ಕಾರ್ಯಗಳಿಗೆ ನೀಡುವಂಥ ಹಣವನ್ನು ಪಾಕಿಸ್ತಾನ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಈ ಹಣವನ್ನು ಪಾಕಿಸ್ತಾನ ಭಯೋತ್ಪಾದಕರ ಪೋಷಣೆಗೆ ಬಳಸ್ಕೊಳ್ತಾ ಇರುವಂಥದ್ದು, ಭಯೋತ್ಪಾದನಾ ಚಟುವಟಿಕೆಗಳಿಗೆ ಈ ಹಣವನ್ನು ವಿನಿಯೋಗಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಭಯೋತ್ಪಾದನಾ ಸಮಸ್ಯೆಯಿಂದ ಬಳಲ್ತಾ ಇರುವಂಥದ್ದು. ಪಾಕಿಸ್ತಾನ ಹೀಗೆ ಸಹಾಯದ ರೂಪದಲ್ಲಿ ಪಡೆಯುವಂಥ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರುವಂಥದ್ದು ಸರಿಯಲ್ಲ. ಹೀಗಾಗಿ ಈ ರೀತಿಯಾಗಿ ಕೊಡುವಂಥ ಹಣ ಏನಿದೆ ಅದನ್ನು ಕೂಡಲೇ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪೂರಕವಾಗಿ ಎಡಿಬಿ ಬ್ಯಾಂಕ್ ಅಧ್ಯಕ್ಷರು ಕೂಡ ಸ್ಪಂದಿಸಿದ್ದಾರೆ. ಈ ಒಂದು ಏನು ಕಂಪ್ಲೇಂಟ್ ಇದೆ ಅಥವಾ ಮನವಿ ಏನಿದೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಮತ್ತು ಮುಂದಿನ ಹಂತಗಳಲ್ಲಿನ ಸಭೆಗಳಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಎಡಿಬಿ ಬ್ಯಾಂಕ್ ಏನಾದರೂ ತನ್ನ ಅನುದಾನವನ್ನು ನಿಲ್ಲಿಸಿದ್ರೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸು ನೆರವುಗಳನ್ನೇನು ಪಡಿತಾ ಇತ್ತು ಅದಕ್ಕೂ ಕೂಡ ಬ್ರೇಕ್ ಬಿದ್ದಂತೆ ಆಗುತ್ತೆ. ಈ ಹಿಂದೆ IMFಗೂ ಕೂಡ ಭಾರತ ಇಂಥದ್ದೇ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಪ್ರತಿ ವರ್ಷ ಪಾಕಿಸ್ತಾನ $7 ಮಿಲಿಯನ್ ಹಣವನ್ನು ಬೇರೆ ಬೇರೆ ಕಾರ್ಯಗಳಿಗಾಗಿ ಅನುದಾನವನ್ನು ಪಡೆದುಕೊಳ್ಳುತ್ತೆ. ಸೊ ಈ ಹಣವನ್ನು ಕೂಡ ನಿಲ್ಲಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡಿತ್ತು. ಇದರ ಬೆನ್ನಲ್ಲೇ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏನಿದೆ ಅದರ ಅನುದಾನಕ್ಕೂ ಕೂಡ ಕತ್ತರಿ ಹಾಕುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದೆ. ದಿವ್ಯಾ.